ಪ್ರಧಾನಿ ಕಚೇರಿ ಇನ್ಮುಂದೆ ಸೇವಾ ತೀರ್ಥ. ಮಕರ ಸಂಕ್ರಾಂತಿಗೆ ಹೊಸ ಅತ್ಯಾಧುನಿಕ ಕಚೇರಿಗೆ ಶಿಫ್ಟ್ ಆಗಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 1,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ 3 ಕಟ್ಟಡಗಳ ಹೊಸ ಸಂಕೀರ್ಣ. 7 ದಶಕಗಳ ಕಾಲ ದೇಶದ ಅಧಿಕಾರ ಕೇಂದ್ರವಾಗಿದ್ದ ಸೌತ್ ಬ್ಲಾಕ್ ಆಗಲಿದೆ ವಸ್ತು ಸಂಗ್ರಹಾಲಯ. ಪ್ರಧಾನಿ ನರೇಂದ್ರ ಮೋದಿಯವರ ಹೊಸ ಕಚೇರಿ ಸೇವಾ ತೀರ್ಥ ಸಿದ್ಧವಾಗಿದ್ದು, ಮಕರ ಸಂಕ್ರಾಂತಿಯಂದು ಅವರು ಈವರೆಗೆ ಇದ್ದ ಸೌತ್ ಬ್ಲಾಕ್ನಿಂದ ಅಲ್ಲಿಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿ ಯೋಜನೆಯ ಭಾಗವಾಗಿ ಈ ಹೊಸ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ. ಈ ಸಂಕೀರ್ಣದಲ್ಲಿ ಪ್ರಧಾನಮಂತ್ರಿ ಕಚೇರಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಹಾಗೂ ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ಅಂದರೆ NSCS ಇರಲಿದ್ದು, ಪ್ರತಿಯೊಂದಕ್ಕೂ ಪ್ರತ್ಯೇಕ ಕಟ್ಟಡಗಳಿರಲಿವೆ. ನಿರ್ಮಾಣ ಹಂತದಲ್ಲಿ ಈ ಸಂಕೀರ್ಣವನ್ನ ಎಕ್ಸಿಕ್ಯೂಟಿವ್ ಎನ್ಕ್ಲೇವ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಸರ್ಕಾರ ಇದಕ್ಕೆ ಸೇವಾ ತೀರ್ಥ ಅಂತ ಹೆಸರನ್ನ ಕೊಟ್ಟಿದ್ದು, ಇದರ ಅರ್ಥ ಸೇವೆಯ ಸ್ಥಳ. ಈ ಬೃಹತ್ ಕ್ಯಾಂಪಸ್ 3 ಕಟ್ಟಡಗಳನ್ನು ಹೊಂದಿದೆ. ಸೇವಾ ತೀರ್ಥ 1ರಲ್ಲಿ ಪ್ರಧಾನಮಂತ್ರಿ ಕಚೇರಿ ಕಾರ್ಯನಿರ್ವಹಿಸಲಿದ್ದು, ಸೇವಾ ತೀರ್ಥ 2ರಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಮತ್ತು ಸೇವಾ ತೀರ್ಥ 3ರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕಚೇರಿಯೊಂದಿಗೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಸೆಕ್ರೆಟರಿಯೇಟ್ ಕಾರ್ಯನಿರ್ವಹಿಸಲಿದೆ. ಸೆಂಟ್ರಲ್ ವಿಸ್ತಾ ಪುನರಾಭಿವೃದ್ಧಿಯ ಇತರೆ ಹಲವು ಕಟ್ಟಡಗಳು ಈಗಾಗಲೇ ಈ ಪ್ರದೇಶದಲ್ಲಿ ನಿರ್ಮಾಣಗೊಂಡಿವೆ. ಹೊಸ ಸಂಸತ್ ಭವನ ಹಾಗೂ ವೈಸ್ ಪ್ರೆಸಿಡೆಂಟ್ಸ್ ಎನ್ಕ್ಲೇವ್ ಪೂರ್ಣಗೊಂಡಿವೆ. ಕಚೇರಿಯ ಜೊತೆಗೆ ಪ್ರಧಾನಮಂತ್ರಿಯ ಹೊಸ ನಿವಾಸವನ್ನೂ ಕಚೇರಿ ಸಂಕೀರ್ಣದ ಸಮೀಪದಲ್ಲೇ ನಿರ್ಮಿಸಲಾಗ್ತಿದೆ. ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಬಳಿಕ ಅವರು ಪ್ರಸ್ತುತ 7 ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವ ನಿವಾಸದಿಂದ ಹೊಸ ನಿವಾಸಕ್ಕೆ ಸ್ಥಳಾಂತರ ಆಗಲಿದ್ದಾರೆ. ಹೊಸ ಕಚೇರಿ ಸಂಕೀರ್ಣವನ್ನ ಭೇಟಿ ನೀಡುವ ಗಣ್ಯರ ಆತಿಥ್ಯ ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದ್ದು, ಆಧುನಿಕ ಸೌಲಭ್ಯಗಳ ಕೊಠಡಿಗಳನ್ನು ಒಳಗೊಂಡಿದೆ.